ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ನಿಮ್ಮ ಶ್ರೀಲಕ್ಷ್ಮಿ ಅಭಿಜಿತ್. ಹಲವು ವರ್ಷಗಳ ನಂತರ, ಸುಮಾರು 41 ವರ್ಷಗಳ ನಂತರ ಬಾಹ್ಯಾಕಾಶ ಯಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಮತ್ತೊಂದು ಹೊಸ ಹುರುಪು ಬಂದಿದೆ. 41 ವರ್ಷಗಳ ಬಳಿಕ ಅಂತರಿಕ್ಷಕ್ಕೆ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಪ್ರಯಾಣ ಬೆಳೆಸಿದ್ದಾರೆ. 84ರಲ್ಲಿ ರಾಕೇಶ್ ಶರ್ಮಾ ಬಳಿಕ ಇದೀಗ ಶುಭಾಂಶು ಶುಕ್ಲಾ ಅವರೇನೆ ಹೋಗಿದ್ದು ಅಂತ. ಸೊ ಆಕ್ಸಿಯಂ 4 ಅನ್ನೋಂಥ ಒಂದು ಮಲ್ಟಿ ನ್ಯಾಷನಲ್ ಯೋಜನೆ, ಈ ಯೋಜನೆಯ ಭಾಗವಾಗಿ ಭಾರತದ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ತೆರಳಿರೋದು. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ನೋಡಿದ್ರೆ, ಜೀವಶಾಸ್ತ್ರಕ್ಕೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಂಶೋಧನೆಗಳನ್ನ ಮಾಡ್ತಾರೆ, ಮಹತ್ತರ ಅಧ್ಯಯನ ಕೂಡ ಮಾಡ್ತಾರೆ. ಶೂನ್ಯ ಗುರುತ್ವಾಕರ್ಷಣೆ, ಮೇಜರ್ ಅಧ್ಯಯನಗಳು ಆಗುವಂಥದ್ದು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ನಮ್ಮ ಸ್ನಾಯುಗಳು ಹೇಗೆ ಕೆಲಸ ಮಾಡುತ್ತೆ, ಆಮೇಲೆ ಗಿಡ ಹೇಗೆ ಬೆಳೆಯುತ್ತೆ, ಈ ಥರದ ಸಾಕಷ್ಟು ಅನೇಕ ಕುತೂಹಲಕಾರಿ, ಕೌತುಕಮಯ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಇವತ್ತು ಜಗತ್ತಿನಲ್ಲಿ ನಮಗೆಲ್ರಿಗೂ ಒಂದೇನಂತಂದರೆ, ಈ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಜೈವಿಕ ವಲಯ ಅಂದರೆ ಬದುಕಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿರಬಹುದು, ಅಥವಾ ನಮ್ಮ ಸ್ನಾಯುಗಳಿರಬಹುದು, ಅಥವಾ ನಮ್ಮ ನರಮಂಡಲ, ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಡಿಟೇಲ್ ಆಗಿ ತಿಳಿಯುವಂಥ ಒಂದು ಕುತೂಹಲ ಇದೆ. ಬಹುಶಃ ಮಾನವ ತನ್ನ ದೇಹದ ಮಿತಿಗಳನ್ನು ಮೀರೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದರ ಸಂಕೇತ ಇದು. ವಿಜ್ಞಾನದ ಮುಖಾಂತರ ಏನು ಮನುಷ್ಯರಿಗೆ ವಯಸ್ಸಾಗತ್ತೆ, ಅಥವಾ ಆಹಾರ ತಯಾರಿಕೆಯ ವಿಚಾರ ಇರಬಹುದು, ಇವೆಲ್ಲಕ್ಕೂ ಸದ್ಯ ಮಿತಿಗಳಿದೆ ಭೂಮಿ ಮೇಲೆ. ಇದನ್ನು ಮೀರೋ ಒಂದು ಸಾಹಸವನ್ನು ಈ ಅಂತರಿಕ್ಷ ಯಾನದ ಮುಖಾಂತರ ಆರಂಭ ಮಾಡಿದ್ದಾನೆ ಅಂತ ಹೇಳ್ಬೋದು. ಇನ್ನು ಇಲ್ಸ್ ಟು ಗೋ ಬಿಫೋರ್ ವಿ ಸ್ಲೀಪ್ ಅನ್ನೋ ಹಾಗೆ ಸಾಕಷ್ಟು ಇದರಲ್ಲಿ ಮುಂದುವರಿಯೋದು ಬಾಕಿ ಇದೆ ಅಂತ. ಆಕ್ಸಿಯಂ 4 ಅನ್ನೋದೊಂದು ಅಮೆರಿಕದ ಖಾಸಗಿ ಕಂಪನಿ. ಇದಕ್ಕೆ ಸಾಕಷ್ಟು ದೇಶಗಳು ಕೈ ಜೋಡಿಸಿವೆ ಈ ಆಕ್ಸಿಯಂ 4 ಅನ್ನೋ ಪ್ರಾಜೆಕ್ಟ್ಗೆ, ಈ ಕಂಪನಿಯ ಪ್ರಾಜೆಕ್ಟ್ಗೆ. ಈ ಯೋಜನೆ ಏನಾದರೂ ಯಶಸ್ವಿ ಆದರೆ ಇನ್ನೂ ಸಾಕಷ್ಟು ಹೊಸ ಹೊಸ ಖಾಸಗಿ ಕಂಪನಿಗಳು ಈ ಕ್ಷೇತ್ರಕ್ಕೆ ಬರಬಹುದು. ಹೀಗೆ ಇವತ್ತು ಬಾಹ್ಯಾಕಾಶ ಯಾನ ಹೊಸದೊಂದು ಉದ್ಯಮವಾಗಿ ಬೆಳೀತಾ ಇದೆ. ಇನ್ನು ಶುಭಾಂಶು ಶುಕ್ಲಾ ಯಾರು ಅಂತ ನಾವು ನೋಡೋದಾದರೆ, ಇವ್ರಿಗೆ ಬೆಂಗಳೂರಿನ ನಂಟು ಕೂಡ ಇದೆ. ಇವರು ಉತ್ತರ ಪ್ರದೇಶದ ಲಖನೌನಲ್ಲಿ 1985ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇನ್ನು ಬೆಂಗಳೂರಿನಲ್ಲಿ ಅವರು IISc-ಯಿಂದ MTech ಮಾಡಿದ್ದಾರೆ, ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಇಂಜಿನಿಯರಿಂಗ್ ಸ್ನಾತಕೋತ್ತರ. 2006ರಲ್ಲಿ ಇವರು ನಮ್ಮ ವಾಯುಪಡೆಗೆ ಸೇರಿದ್ರು. ಅನಂತರ ಅಲ್ಲಿ ಸುಖೋಯ್ ಇರ್ಬೋದು, ಮಿಗ್ ಇರ್ಬೋದು, ಜಾಗ್ವಾರ್ ಇರ್ಬೋದು, ಇದನ್ನೆಲ್ಲ ಬಹಳ ಸಲೀಸಾಗಿ ಲೀಲಾಜಾಲವಾಗಿ ಶುಭಾಂಶು ಶುಕ್ಲಾ ಚಲಾಯಿಸ್ತಾ ಇದ್ರು. ಆ ನಂತರದಲ್ಲಿ ಅವರು 2024ರಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಬಡ್ತಿ ಪಡಿತಾರೆ. ಆನಂತರ ಬಾಹ್ಯಾಕಾಶ ಯೋಜನೆಗೆ ಆಯ್ಕೆಯಾಗಿದ್ದಾರೆ. ಈ ಬಾಹ್ಯಾಕಾಶ ಯಾನ ಏನಿದೆಯಲ್ಲ, ಸುಲಭದಲ್ಲಿ ಆಗುವಂಥದ್ದಲ್ಲ, ಸಾಕಷ್ಟು ತಯಾರಿ. ನಿಮಗೆ ಗೊತ್ತಿದೆ, 6 ಬಾರಿ ಶುಭಾಂಶು ಶುಕ್ಲಾ ಅವರ ಈ ಒಂದು ಬಾಹ್ಯಾಕಾಶ ಯಾನ ಮುಂದೂಡಲ್ಪಟ್ಟಿತ್ತು ಅಂತ. ಸೊ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗತ್ತೆ. ಆ ಎಲ್ಲ ತಯಾರಿ ಅಂದರೆ ಎತ್ತರದಲ್ಲಿ ಹಾರುವಾಗ ಫಿಸಿಕಲ್ ಫಿಟ್ನೆಸ್ ಇರಬಹುದು, ಮಾನಸಿಕವಾದ ಫಿಟ್ನೆಸ್ ಇರ್ಬೋದು, ಇದನ್ನೆಲ್ಲ ಕಾಪಾಡಿಕೊಳ್ಳುವಂಥದ್ದು. ಅನಂತರ ಬಾಹ್ಯಾಕಾಶದಲ್ಲಿ ಸುಮಾರು 14 ದಿನಗಳ ಕಾಲ ಶುಭಾಂಶು ಶುಕ್ಲಾ ಇರ್ತಾರೆ. ಬಾಹ್ಯಾಕಾಶ ಅಂತರಿಕ್ಷ ಕೇಂದ್ರ ಏನಿದೆಯಲ್ಲ, ಅಲ್ಲಿ ಹೋಗಿ ಸಂಶೋಧನೆಯನ್ನು ನಡೆಸುವಂಥದ್ದು. ಸೊ ಇದಕ್ಕೆಲ್ಲ ಸಾಕಷ್ಟು ತಯಾರಿ ಬೇಕಾಗುತ್ತೆ, ಪೂರ್ವ ತಯಾರಿ ಬೇಕಾಗುತ್ತೆ, ವರ್ಷಗಟ್ಟಲೆ ಇದಕ್ಕೆ ತರಬೇತಿ ಬೇಕಾಗುತ್ತೆ. ಆ ಎಲ್ಲ ತರಬೇತಿಗಳನ್ನು ಶುಭಾಂಶು ಶುಕ್ಲಾ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಫಿಟ್ನೆಸ್ ಲೆವೆಲ್ ಏನು ಬೇಕು, ಅದಕ್ಕೆ ಮಾನಸಿಕವಾದ, ದೈಹಿಕವಾದ ಸಾಮರ್ಥ್ಯ ಏನು ಬೇಕು, ಅದನ್ನು ಅವರು ಅಚೀವ್ ಮಾಡಿದ್ದಾರೆ. ಇನ್ನು ಈ ಆಕ್ಸಿಯಂ ಮಿಷನ್ಗಾಗಿ ಭಾರತ ಸುಮಾರು 548 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಭಾರತಕ್ಕೆ ಇದೇನು ಬಹಳ ದೊಡ್ಡ ಖರ್ಚೇನೂ ಅಲ್ಲ. ಇವತ್ತು ಬಾಹ್ಯಾಕಾಶ ಉದ್ಯಮ ಗರಿಗೆದರ್ತಾ ಇರೋ, ಪಡ್ಕೊಳ್ತಾ ಇರೋ ಸ್ವರೂಪವನ್ನು ಗಮನಿಸಿದರೆ ಇದು ಭಾರತಕ್ಕೆ ಮಚ್ ನೀಡೆಡ್, ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು ಅಂತ. ಅಮೆರಿಕದ ಈ ಖಾಸಗಿ ಸಂಸ್ಥೆ ಆಕ್ಸಿಯಂ ನಾಸಾ ಮತ್ತು ಸ್ಪೇಸ್ಎಕ್ಸ್ ಸಂಸ್ಥೆಗಳ ಜೊತೆಗೂಡಿ ಮಾಡ್ತಾ ಇರುವಂಥ ಕೆಲಸ ಇದು. ಇದ್ರ ಜೊತೆ ಭಾರತದ ಇಸ್ರೋ ಕೂಡ ಕೈ ಜೋಡಿಸಿದೆ ಅಂತ. ಸೊ ಒಟ್ಟಾರೆ ಇದು ಏನಾಗತ್ತೆ, ಶುಭಾಂಶು ಶುಕ್ಲಾ ಏನೆಲ್ಲ ಪ್ರಯೋಗಗಳನ್ನು ಮಾಡಿ ಏನೆಲ್ಲ ರಿಸಲ್ಟ್ಗಳನ್ನು ಹೊತ್ತು ತರ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನು ಮಾಡ್ತಾರೆ ಹಾಗಾದರೆ ಇವರೆಲ್ಲ ಬಾಹ್ಯಾಕಾಶಕ್ಕೆ ಹೋಗಿ ಈ 4 ಅಲ್ಲೇನು ಮಾಡ್ತಾರೆ ಅಂತ ನಾವು ನೋಡೋದಾದರೆ, 14 ದಿನಗಳ ಕಾಲ 31 ದೇಶಗಳ 60 ಪ್ರಯೋಗಗಳನ್ನು ಆ ಬಾಹ್ಯಾಕಾಶ ಕೇಂದ್ರದಲ್ಲಿ ಅವ್ರು ಮಾಡ್ತಾರೆ. ಅಂದರೆ ಝೀರೋ ಗ್ರಾವಿಟಿನಲ್ಲಿ ಹಲವು ಬಗೆಯ ಪ್ರಯೋಗಗಳನ್ನು ಮಾಡ್ತಾರೆ. ಭೂಮಿ ಮೇಲೆ ಹಲವು ವಿಚಾರಗಳಿಗೆ ನಮಗೆ ಗುರುತ್ವಾಕರ್ಷಣೆ ಅನ್ನೋದು ಎಷ್ಟು ದೊಡ್ಡ ಶಕ್ತಿಯೋ ಅಷ್ಟೇ ದೊಡ್ಡ ಅಡೆತಡೆ ಕೂಡ ಹೌದು. ಗ್ರಾವಿಟಿ ಇರೋದ್ರಿಂದ
ಹಲವು ವಿಚಾರಗಳಲ್ಲಿ ನಮಗೆ ಮಿತಿ ಇದೆ, ಅದನ್ನು ಮೀರೋಕ್ಕಾಗಲ್ಲ. ನಾನು ಈಗಾಗಲೇ ಹೇಳಿದಾಗೆ ಉದಾಹರಣೆಗೆ ನಮಗೆ ಏಜಿಂಗ್ ಇರ್ಬೋದು, ಈಗ ಸ್ನಾಯುಗಳು ದುರ್ಬಲಗೊಳ್ಳುವಿಕೆ ಇರ್ಬೋದು. ಅದನ್ನು ಹೇಗೆ ತಡೆಯೋದು ಅಂತ ನೋಡಿದ್ರೆ ನಮಗೆ ಎಲ್ಲದಕ್ಕೂ ಬರೋ ಒಂದೇ ಫ್ಯಾಕ್ಟರ್ ಏನು ಅಂತಂದರೆ ಗ್ರಾವಿಟಿ. ಇಲ್ಲಿ ಟೈಮ್ ಇದೆಯಲ್ಲ, ಕಾನ್ಸೆಪ್ಟ್ ಆಫ್ ಟೈಮ್ ಇದೆಯಲ್ಲ, ಹಾಗಾಗಿ ಮತ್ತು ಗ್ರಾವಿಟಿ ಇರೋದ್ರಿಂದ ಇವೆರಡನ್ನು ಮೀರಕ್ಕೆ ನಮಗೆ ಆಗಿಲ್ಲ ಅಂತ. ಆದರೆ ಬಾಹ್ಯಾಕಾಶದಲ್ಲಿ ಅದು ಹೇಗಿರುತ್ತೆ, ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇದೆಲ್ಲವೂ ಕೂಡ ನಮ್ಮ ಜೀವ, ನಮ್ಮ ಜೈವಿಕತೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದು ಅತ್ಯಂತ ಕುತೂಹಲಕಾರಿ ವಿಚಾರ ಆಗಿದೆ ಇವತ್ತು. ಇನ್ನು ಭಾರತ ಈ ಬಹುರಾಷ್ಟ್ರೀಯ ಯೋಜನೆಯಲ್ಲಿ ತನ್ನದೇ ಆದ 7 ಪ್ರಯೋಗಗಳನ್ನು, 7 ಪ್ರಮುಖ ಪ್ರಯೋಗಗಳನ್ನು ಕೈಗೊಳ್ತಾ ಇದೆ. ನೋಡಿ, ಈ ಪ್ರಯೋಗಗಳನ್ನ ಕೈಗೊಳ್ಳೋದು ಅನ್ನುವಾಗ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಪ್ರಯೋಗ ಕೈಗೊಳ್ಳೋದಿಲ್ಲ. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ಅವಕಾಶ ಇದೆಯಲ್ಲ, ಈ ಅವಕಾಶದಲ್ಲಿ ಶುಭಾಂಶು ಶುಕ್ಲಾ ಅವರ ಮುಖಾಂತರ ಯಾವ ರಿಸಲ್ಟನ್ನು ಪಡ್ಕೋಬೇಕು, ಅತ್ಯಂತ ಪ್ರಮುಖವಾಗಿ ಭಾರತಕ್ಕೆ ತುರ್ತಾಗಿ ಅಗತ್ಯ ಇರುವಂಥ ಸಂಶೋಧನೆಗಳು ಯಾವುದು ಅನ್ನೋದನ್ನು ಹಲವಾರು ವಿಜ್ಞಾನಿಗಳು ಕುಳಿತು ನಿಷ್ಕರ್ಷೆ ಮಾಡಿ ಕೊನೆಗೆ ಒಂದು ಅಂತಿಮವಾದ ನಿರ್ಧಾರಕ್ಕೆ ಬಂದಿರ್ತಾರೆ. ನಾವು ಇಂಥದ್ದನ್ನು ನಾವು ಬಹಳ ಮುಖ್ಯವಾಗಿ ಸ್ಪೇಸಲ್ಲಿ ಡಿಸೈಡ್ ಮಾಡ್ಕೊಂಡು ಬರಬೇಕು, ಸಂಶೋಧನೆ ಮಾಡಿ ನೋಡಬೇಕು, ನಮ್ಗೆ ಪರಿಣಾಮ ಏನು, ರಿಸಲ್ಟ್ ಏನು ಅನ್ನೋದು ಬಹಳ ಅಗತ್ಯವಾಗಿ ಬೇಕಾಗಿದೆ ಅನ್ನುವಂಥದ್ದು. ಸೊ ಅದರಲ್ಲಿ 7 ಪ್ರಮುಖ ಪ್ರಯೋಗಗಳು ಅಂತ ಹೇಳಿದೆ. ಮೊದಲನೇದು ಡಿಜಿಟಲ್ ನಡವಳಿಕೆ ಹೇಗಿರುತ್ತೆ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಡಿಜಿಟಲ್ ನಡವಳಿಕೆ ಏನು ವ್ಯತ್ಯಾಸ ಆಗುತ್ತೆ ಅಂತ. ವ್ಯತ್ಯಾಸ ಆಗುತ್ತೆ. ಅಂತರಿಕ್ಷದಲ್ಲಿ ಅಂದರೆ ಝೀರೋ ಗ್ರಾವಿಟಿನಲ್ಲಿ ನಮ್ಮ ಕಣ್ಣುಗಳು ಹೇಗೆ ಕೆಲಸ ಮಾಡುತ್ತೆ, ನಾವು ಇಲ್ಲಿ ಭೂಮಿನಲ್ಲಿ ಸ್ಕ್ರೀನ್ ನೋಡೋದಕ್ಕೂ ಅಥವಾ ಕಂಪ್ಯೂಟರ್ ಉಪಯೋಗಿಸೋದಕ್ಕೂ ಬಾಹ್ಯಾಕಾಶದಲ್ಲಿ ಅದನ್ನು ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ, ನಮ್ಮ ಇಡೀ ನರಮಂಡಲ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಗೊತ್ತಿಲ್ಲ, ಬೇರೆ ಥರ ವರ್ಕ್ ಆದರೂ ಆಗಬಹುದು. ಗ್ರಾವಿಟಿನಲ್ಲಿ ನಮ್ಮ ನರಮಂಡಲ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಅಂತರಿಕ್ಷದಲ್ಲಿ ನಮ್ಮ ನರಮಂಡಲ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಒಂದು ಅತ್ಯಂತ ಕುತೂಹಲಕಾರಿ ಸಂಶೋಧನೆ. ಹಾಗೆಯೇ ಒತ್ತಡವನ್ನು ಹೇಗೆ ನಿಭಾಯಿಸ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಒತ್ತಡವು ಕೂಡ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು, ನರಮಂಡಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋವಂಥದ್ದು. ಇನ್ನೊಂದು ಬಹಳ ಕುತೂಹಲಕಾರಿಯಾದಂಥ ಸಂಶೋಧನೆ, ಈ ಬೀಜಗಳು 6 ಮಾದರಿಯ ಬೀಜಗಳು ಮತ್ತು ಮೊಳಕೆ ಕಾಳುಗಳನ್ನು ಶುಭಾಂಶು ಶುಕ್ಲಾ ಅವ್ರ ಜೊತೆ ತೊಗೊಂಡೋಗಿದ್ದಾರಂತೆ. ಅದರಲ್ಲಿ ವಿಶೇಷ ಏನು ಗೊತ್ತೇನೋ, ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಹೆಸರುಕಾಳು ಮತ್ತು ಮೆಂತೆಕಾಳು ತಯಾರು ಮಾಡಿರ್ತಕ್ಕಂಥದ್ದು ಅದನ್ನು ಅವ್ರಿಗೆ ಕೊಟ್ಟು ಕಳಿಸಲಾಗಿದೆ. ಅದು ಈ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಹೇಗೆ ಬೆಳೆಯುತ್ತೆ ಅನ್ನೋಂಥದ್ದನ್ನು ಅಧ್ಯಯನ ಮಾಡೋದಕ್ಕೆ ಅಂತ. ನೋಡಿ, ಸೂಕ್ಷ್ಮಾಣುಜೀವಿಗಳು ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ವರ್ಕ್ ಆಗುತ್ತಾ ಇಲ್ವಾ, ಇಲ್ಲಿ ಗ್ರಾವಿಟಿ ಎಷ್ಟರ ಮಟ್ಟಿಗೆ ಅಗತ್ಯ, ಎಷ್ಟರ ಮಟ್ಟಿಗೆ ಅದರ ಪಾತ್ರ ಏನು ಅಂತ ನಾವು ತಿಳ್ಕೊಳ್ಳೋದಕ್ಕೆ, ಗ್ರಾವಿಟಿ ಇಲ್ಲದೇ ಇದ್ದಾಗ ಅದು ಏನಾಗುತ್ತೆ ಅನ್ನೋಂಥದ್ದನ್ನು ಕೂಡ ಸಂಶೋಧನೆ ಮಾಡಿ ನೋಡ್ತಾರೆ. ಹಾಗಾಗಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಒಂದು ಮಹತ್ತರವಾದಂಥ ಮೈಲಿಗಲ್ಲು ಈ ರೀತಿ ಕಾಳುಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿರ್ತಕ್ಕಂಥದ್ದು. ಏನು ರಿಸಲ್ಟ್ ಬರುತ್ತೆ ಕಾದು ನೋಡಬೇಕಾಗಿದೆ. ಆಮೇಲೆ ಸೈನೋ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮವಾದ ಪಾಚಿ ಇವುಗಳನ್ನ ಕೂಡ ತೊಗೊಂಡು ಹೋಗಿದ್ದಾರೆ. ಇವುಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಗುರುತ್ವಾಕರ್ಷಣೆಯಲ್ಲಿ ಈಗಾಗಲೇ ಹೇಳಿದೆ ನಾನು ಸ್ನಾಯುಗಳ ವಿಚಾರ, ನಮ್ಮ ಇಡೀ ದೇಹ ಹೇಗೆ ವರ್ಕ್ ಆಗುತ್ತೆ, ಸ್ನಾಯುಗಳು ಹೇಗೆ ವರ್ಕ್ ಆಗುತ್ತೆ, ವೀಕ್ ಆಗುತ್ತಾ, ಸ್ಟ್ರಾಂಗ್ ಆಗುತ್ತಾ, ಅಥವಾ ಕುಗ್ಗತ್ತಾ, ಹಿಗ್ಗತ್ತಾ, ಅಥವಾ ರಿಜಿಡ್ ಆಗುತ್ತಾ, ಬೇರೆ ಏನಾದರೂ ಆಗುತ್ತಾ, ಅಥವಾ ಏಜಿಂಗ್ ಫಾಸ್ಟ್ ಆಗುತ್ತಾ, ಸ್ಲೋ ಆಗುತ್ತಾ, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಸ್ನಾಯುಗಳ ಕುರಿತಾಗಿ ಇವರು ಸಂಶೋಧನೆಯನ್ನು ಮಾಡ್ತಾರೆ. 14 ದಿನಗಳಿಗೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನೀಗಾಗಲೇ ಹೇಳಿದೆ, ಈ ಎಲ್ಲ ಸಂಶೋಧನೆಗಳು ನಮ್ಗೆ ಯಾವುದು ಬೇಕು, ಭಾರತಕ್ಕೆ ನಮ್ಗೆ ಏನು ಬೇಕು ಅನ್ನುವಂಥದ್ದನ್ನು ಮೊದಲೇ ವಿಜ್ಞಾನಿಗಳೆಲ್ಲ ಕುಳಿತು ನಿರ್ಧಾರ ಮಾಡಿರ್ತಾರೆ. ನಿರ್ಧಾರ ಮಾಡಿ ಏನನ್ನು ತಿಳ್ಕೋಬೇಕು ಅನ್ನೋದನ್ನು ನಿರ್ಧಾರ ಮಾಡಿರ್ತಾರೆ. ಅದನ್ನು ಶುಭಾಂಶು ಶುಕ್ಲಾ ಅಲ್ಲಿಂದ ತರ್ತಾರೆ. ಇನ್ನು 14 ದಿನಗಳ ಮುಂಚೆ, ಅಲ್ಲಿಗೆ ಹೋಗೋಕ್ಕೂ 14 ದಿನ ಮುಂಚೆ ಕ್ವಾರಂಟೈನ್ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಯಾವುದೇ ಥರದ ಇನ್ಫೆಕ್ಷನ್ಸ್ ಆಗಬಾರ್ದು, ಅನಾರೋಗ್ಯ ಕಾಡಬಾರ್ದು. ಹಾಗಾಗಿ ಶುಭಾಂಶು ಶುಕ್ಲಾ ಮೊದಲೇ ವೆಲ್ ಪ್ರಿಪೇರ್ಡ್ ಆಗಿ 14 ದಿನ ಕ್ವಾರಂಟೈನ್ ಮಾಡಿಕೊಂಡು ಈಗ ಅಲ್ಲಿ ಹೋಗಿ ಆ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಇಳಿದಿದ್ದಾರೆ. ಇನ್ನು ಕರುಳಲ್ಲಿ ಸೂಕ್ಷ್ಮ ಜೀವಿಗಳಿರುತ್ತಲ್ಲ, ಅದು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವಂಥದ್ದು. ಆಮೇಲೆ ಮೆದುಳಿನ ಬೆಳವಣಿಗೆ ಹೇಗೆ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ನೊಣ, ಈ ಹಣ್ಣಿನ ನೊಣದ ಬೆಳವಣಿಗೆ ಮುಖಾಂತರ ಜೀವಿಗಳ ಬೆಳವಣಿಗೆಯ ಕುರಿತಾಗಿ ಕೂಡ ಸಾಕಷ್ಟು ಅಂಶಗಳು. ಇದನ್ನೆಲ್ಲ ಅಲ್ಲಿ ಹೋಗಿರ್ತಕ್ಕಂಥ ಇನ್ನಿತರರು ಯಾರೆಲ್ಲ ಇದ್ದಾರೆ ಎಲ್ಲರೂ ಸಂಶೋಧನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದೆಲ್ಲ ಯಾಕೆ ಇಷ್ಟು ಮುಖ್ಯ ಅಂತ ಅಂದರೆ, ನೋಡಿ, ಈಗ ನೀವು 30-40 ವರ್ಷ ಹಿಂದೆ ಗಮನಿಸಿದ್ರೆ ಭಾರತಕ್ಕೆ ನಾವು ಈ ಸ್ಯಾಟಲೈಟ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ಡ್ ಆಗುತ್ತೆ ಅಂತ ಜನಸಾಮಾನ್ಯರು ಊಹಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವಿಜ್ಞಾನಿಗಳು, ದೂರದೃಷ್ಟಿ ಉಳ್ಳವರು ಅದನ್ನು ಯೋಚನೆ ಮಾಡ್ತಾ ಇದ್ರು. ಹಾಗೆಯೇ ಇವತ್ತು ಬಾಹ್ಯಾಕಾಶದಲ್ಲಿ ನಾವು ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಮಾಡ್ತಕ್ಕಂಥ ಸಂಶೋಧನೆಗಳು ಮುಂದಿನ ಹಲವು ಆವಿಷ್ಕಾರಗಳಿಗೆ ಮೈಲಿಗಲ್ಲಾಗತ್ತೆ ಅಂತ. ಸೊ ಅದೊಂದು ದೊಡ್ಡ ಉದ್ಯಮವಾಗ್ತಾ ಇದೆ.
ಝೀರೋ ಗ್ರಾವಿಟಿನ ನಿಮಗೆ ಭೂಮಿ ಮೇಲೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಝೀರೋ ಗ್ರಾವಿಟಿ ಇರೋ ಜಾಗದಲ್ಲಿ ಮನುಷ್ಯ ತನ್ನ ಅಸ್ತಿತ್ವ ಸಂಶೋಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹೀಗೆ ಔಟ್ ಆಫ್ ದ ಬಾಕ್ಸ್ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಯಾಕೆ ಮುಂದೊಂದು ದಿನ ಭಾರತವು ಕೂಡ ತನ್ನದೇ ಆದ ಸ್ವಂತ ಸ್ಪೇಸ್ ಸ್ಟೇಷನನ್ನು ಹೊಂದೋವಂಥ ಒಂದು ಕನಸನ್ನು ನಾವು ಯಾಕೆ ಕಾಣಬಾರ್ದು? ಎನಿಥಿಂಗ್ ಈಸ್ ಪಾಸಿಬಲ್ ಆ್ಯಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಅನ್ನೋ ಒಂದು ಆಶಾವಾದನ ನಾವು ಇಟ್ಕೋಬೇಕು ಇವತ್ತಿನ ಭಾರತದ ಪ್ರಗತಿಯನ್ನು, ಅಭಿವೃದ್ಧಿಯನ್ನು ನೋಡ್ತಾ ಇದ್ರೆ ಅಂತ ಅನಿಸುತ್ತೆ. ಇನ್ನು 2026ರಲ್ಲಿ ಸ್ವತಂತ್ರವಾಗಿ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂಥ ಒಂದು ಯೋಜನೆ ಭಾರತಕ್ಕಿದೆ. ಅದಕ್ಕೆ ಈ ಯೋಜನೆ ಕೂಡ ಬಹಳ ಸಹಕಾರಿಯಾಗತ್ತೆ. ಈ ಅನುಭವ ಇದೆಯಲ್ಲ, ಇದು ಬಹಳ ಸಹಕಾರಿಯಾಗತ್ತೆ ಅಂತ. ಸೊ ಒಟ್ಟಿನಲ್ಲಿ ಭಾರತ ಬಹಳ ಎತ್ತರದ ಸ್ಥಾನವನ್ನು ಏರಬೇಕಾಗಿದೆ ಈ ಬಾಹ್ಯಾಕಾಶ ಉದ್ಯಮ ಮತ್ತು ಸಂಶೋಧನೆ ಎರಡೂ ಕ್ಷೇತ್ರಗಳಲ್ಲಿ. ವೈಜ್ಞಾನಿಕ, ತಾಂತ್ರಿಕ, ಆರ್ಥಿಕ ಬೆಳವಣಿಗೆ, ಒಟ್ಟು ದೇಶದ ವೈಜ್ಞಾನಿಕ, ಆರ್ಥಿಕ, ತಾಂತ್ರಿಕ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಗೆ ಸಾಕಷ್ಟು ಮಹತ್ವದ ಕೊಡುಗೆಯನ್ನು ಈ ಬಾಹ್ಯಾಕಾಶ ಯಾನ ಕೊಡಲಿದೆ ಅಂತ ನಿರೀಕ್ಷೆ ಇದೆ. ಇನ್ನು ಯಾರು ಬೇಗ ಬೇಗ ಹೋಗಿ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿ ಆ ಕ್ಷೇತ್ರದಲ್ಲಿ ಮುಂದುವರಿತಾರೋ ಅವ್ರಿಗೆ ಮೊದಲಿಗರಾಗಿ ಬಂದಿರತಕ್ಕಂಥ ಒಂದು ಅಡ್ವಾಂಟೇಜ್ ಇರುತ್ತೆ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಥವಾ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಕ್ಷೇತ್ರದಲ್ಲಿ ಅಮೆರಿಕಕ್ಕೆ ಅಥವಾ ಯುರೋಪ್ಗೆ ಏನೊಂದು ಅಡ್ವಾಂಟೇಜ್ ಸಿಗ್ತಲ್ಲ, ಅಂಥದ್ದೊಂದು ಅಡ್ವಾಂಟೇಜನ್ನ ಭಾರತ ಇನ್ನು ಮುಂದೆ ಬಾಹ್ಯಾಕಾಶ ಅಥವಾ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧಿಸ್ತಾ ಹೋಗಬೇಕು. ಅಂಥ ಒಂದು ಚೈತನ್ಯ ಭಾರತಕ್ಕೆ ಬರಲಿ ಅನ್ನೋದು ಎಲ್ಲರ ಹಾಗೆ ನನ್ನ ಆಶಯ ಕೂಡ ಹೌದು. ಇದರೊಂದಿಗೆ ಮಾತು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.